ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ನೀವೇ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅದು ಬಲವಾಗುತ್ತದೆ. ಇತರರ ಮೇಲೆ ನಂಬಿಕೆ ಇಟ್ಟರೆ ಅದು ದುರ್ಬಲವಾಗುತ್ತದೆ. ದೇವದೂತರು ನಕ್ಷೆ ಹಿಡಿದು ತಮ್ಮ ದಾರಿ ಹುಡುಕಿಕೊಳ್ಳುತ್ತಿದ್ದಾರಲ್ಲವೇ, ಹಾಗೇ ನೀವು ಕೂಡ ನಿಮ್ಮ ದಾರಿಯನ್ನು ನೀವೇ ಕಂಡುಕೊಳ್ಳುತ್ತೀರಿ. ಆತ್ಮೀಯರೇ, ನಿಮಗೆ ನಮಸ್ಕಾರ. ತಾಯಿಯ ಆಶೀರ್ವಾದ ಸಿಗಲಿ. ನಮ್ಮ ಈ ವಿಡಿಯೋಗೆ ಕುಂಭರಾಶಿಯ ಆತ್ಮೀಯರಿಗೆ ಮತ್ತೊಮ್ಮೆ ಸ್ವಾಗತ. ಈಗ ನಿಮ್ಮ ಅದೃಷ್ಟದ ಬೀಗ ತೆರೆದುಕೊಂಡಿದೆ. ಬ್ರಹ್ಮಾಂಡದ ಉಸಿರಿನಿಂದ ಒಂದು ಮಾತು ಬಂತು. ಧನದ ಅರಸನು ನಿಮಗಾಗಿ ಬಂಗಾರದ ಉಡುಗೊರೆ ಕಳಿಸಿದ್ದಾನೆ. ಹೌದು ಆತ್ಮೀಯರೇ, ನೀವು ಸರಿಯಾಗಿಯೇ ಕೇಳಿದ್ದೀರಿ. ಆ ಉಡುಗೊರೆ ಸಾಮಾನ್ಯ ಉಡುಗೊರೆಯಲ್ಲ, ಅದು ನಿಮ್ಮ ಬದುಕನ್ನೇ ಬದಲಿಸುವ ಹರವು. ನೀವು ಮಾಡಿದ ಶ್ರಮಕ್ಕೆ ಇಂದು ಫಲ ಸಿಕ್ಕಿದೆ. ಆಕಾಶದ ಬಾಗಿಲು ತೆರೆದುಕೊಂಡಿದೆ. ಮೇಲಿನ ದೇವತೆಗಳು ನಿಮ್ಮ ಹೆಸರನ್ನು ಹೊಗಳುತ್ತಿದ್ದಾರೆ. ನಿಮ್ಮ ಬಟ್ಟಲು ತುಂಬುವ ಕಾಲ ಬಂದಿದೆ. ಮುಂದಿನ 24 ಗಂಟೆಯೊಳಗೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಸಿಗಲಿದೆ. ಒಂದು ಒಳ್ಳೆಯ ಸೂಚನೆ ಸಿಗಲಿದೆ. ಅದರಿಂದ ನಿಮ್ಮ ಎದೆ ತುಂಬಿ ಬರುತ್ತದೆ, ಕಣ್ಣಲ್ಲಿ ನೀರು ಬರುತ್ತದೆ. ಆದರೆ ಆತ್ಮೀಯರೇ, ನೆನಪಿಡಿ, ಕಣ್ಣೀರು ನೋವಿನದಲ್ಲ, ಅದು ಮೇಲಿನವನ ಹರವಿನಿಂದ ತೊಯ್ದ ಕಣ್ಣೀರು. ಅದು ಸಂತೋಷದ ಕಣ್ಣೀರು. ಧನದ ಅರಸನು ಸಂಪತ್ತು, ಸಿರಿ, ವೈಭವಕ್ಕೆ ಒಡೆಯನು. ಅವನು ಇಂದು ನಿಮ್ಮ ಬದುಕಿಗಾಗಿ ಒಂದು ದಿವ್ಯ ಆದೇಶ ಹೊರಡಿಸಿದ್ದಾನೆ. ಇದು ಸಾಮಾನ್ಯ ಘೋಷಣೆಯಲ್ಲ, ಇದು ಬ್ರಹ್ಮಾಂಡದಲ್ಲೇ ಮೊಳಗುವ ನುಡಿ. ಅದು ಹೇಳುತ್ತದೆ, ಈಗ ನನ್ನ ಭಕ್ತನ ಬಟ್ಟಲು ಖಾಲಿ ಇರುವುದಿಲ್ಲ. ಆತ್ಮೀಯರೇ, ನೀವು ಬದುಕಿನಲ್ಲಿ ಪಟ್ಟ ಕಷ್ಟ, ಹಸಿದ ಹೊಟ್ಟೆಯಿಂದ ಮಲಗಿದ ರಾತ್ರಿ, ಕಣ್ಣೀರಿನೊಂದಿಗೆ ಕಳೆದ ಹಗಲು, ಅವೆಲ್ಲವೂ ಈಗ ಮುಗಿಯಲಿವೆ. ಈಗ ಧನದ ಅರಸನ ಹರಿವಿನಿಂದ ನಿಮ್ಮ ಬದುಕಿನಲ್ಲಿ ಸಂಪತ್ತು, ವೈಭವ, ಹಣದ ಮಳೆ ಸುರಿಯಲಿದೆ. ಮಗನೇ, ಜನ ನಿಮ್ಮನ್ನು ನೋಡಿ ಇವನೇ ಮೇಲಿನವನು, ತನ್ನವನ್ನಾಗಿ ಮಾಡಿಕೊಂಡವನು ಎಂದು ಹೇಳುವ ದಿನ ದೂರವಿಲ್ಲ. ಮೇಲಿನವನ ಕಣ್ಣಿಗೆ ಬಿದ್ದ ಮನುಷ್ಯನ ಬದುಕಿನಲ್ಲಿ ಈಗ ಯಾವುದರ ಕೊರತೆಯೂ ಇರುವುದಿಲ್ಲ. ನಿಮ್ಮ ಶ್ರಮದ ಫಲ ಈಗ ಸಿಗಲಿದೆ. ಅದು ನೀವು ಊಹಿಸದಷ್ಟು ದೊಡ್ಡದಾಗಿರುತ್ತದೆ. ಮುಂದಿನ 24 ಗಂಟೆ ನಿಮ್ಮ ಬದುಕಿನ ಅತ್ಯಂತ ಮನೋಹರ ತಿರುವು ತರಲಿದೆ. ನಿಂತು ಹೋದ ಕೆಲಸಗಳು ನಡೆಯಲಾರಂಭಿಸುತ್ತವೆ. ಇದ್ದಕ್ಕಿದ್ದಂತೆ ಹಣ ಬರಲಾರಂಭಿಸುತ್ತದೆ. ಕಳೆದು ಹೋದದ್ದು ಮರಳಿ ಬರುತ್ತದೆ. ಇದು ಪವಾಡಕ್ಕಿಂತ ಕಡಿಮೆಯಲ್ಲ ಆತ್ಮೀಯರೇ, ಇದು ಧನದ ಅರಸನ ಯೋಜನೆ. ಅವನು ಯೋಜನೆ ಹಾಕಿದ ಮೇಲೆ ಅಡ್ಡಿ ಎಂಬ ಮಾತೇ ಇರುವುದಿಲ್ಲ. ನಿಮ್ಮ ಜನ್ಮಪಟ್ಟಿಯಲ್ಲಿ ಅರಸ ಯೋಗ ಇದೆ. ಈಗ ಧನದ ಅರಸನ ಆಜ್ಞೆಯಿಂದ ಅದು ಎಚ್ಚರಗೊಂಡಿದೆ. ಮುಂದಿನ 24 ಗಂಟೆಯೊಳಗೆ ಹಣದ ಲಾಭ, ಹಣದ ಹೂಡಿಕೆಯಲ್ಲಿ ಲಾಭ, ಕೆಲಸದಲ್ಲಿ ಬಡ್ತಿ, ಬಾಕಿ ಉಳಿದ ಹಣ ಎಲ್ಲವೂ ಸಾಧ್ಯವಾಗುತ್ತದೆ. ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇದ್ದಕ್ಕಿದ್ದಂತೆ ಒಳ್ಳೆಯ ಅಲೆಗಳು ಓಡಾಡಲಿವೆ. ಸಿರಿಯ ತಾಯಿ ಮತ್ತು ಧನದ ಅರಸನ ಜಂಟಿ ಹರಿವಿನಿಂದ ನಿಮ್ಮ ಅದೃಷ್ಟ ತಿರುಗುತ್ತದೆ. ವರ್ಷಗಳಿಂದ ಕಾಯುತ್ತಿದ್ದ ಉಡುಗೊರೆಗಳು ಸಿಗುತ್ತವೆ. ನೀವು ಬೆರಗಾಗಿ ನೋಡುತ್ತೀರಿ. ಹಳೆಯ ವ್ಯಾಪಾರಿಯಿಂದ ಕರೆ ಬರುತ್ತದೆ. ನಿಮ್ಮ ಹಣ ಇಡಲಾಗಿತ್ತು, ಈಗ ಪೂರ್ತಿ ಕಳಿಸಿಕೊಡುತ್ತಿದ್ದೇವೆ ಎನ್ನುತ್ತಾನೆ. ಮನೆಯ ವಾತಾವರಣ ಬದಲಾಗುತ್ತದೆ. ಸಿರಿಯ ತಾಯಿ ಹೇಳುತ್ತಾಳೆ, ಇಂದು ಮನೆಯಲ್ಲಿ ಬಹಳ ಒಳ್ಳೆಯ ಸೂಚನೆ ಇದೆ. ತಂದೆಯರು ನಗುತ್ತಾ, ಮಗನೇ, ನಿನ್ನ ಕಾಲ ಮರಳಿ ಬಂದಿದೆ ಎನ್ನುತ್ತಾರೆ. ಇದು ಎಲ್ಲ ಧನದ ಅರಸನ ಲೀಲೆ. ಅವನು ಹರಿಸಿದರೆ ನಿಧಾನವಾಗಿ ಅಲ್ಲ, ಬಿರುಗಾಳಿಯಂತೆ ಹರಿಸುತ್ತಾನೆ. ಪ್ರತಿಯೊಂದು ಉಸಿರಿನ ಜೊತೆ ಒಂದು ದಿವ್ಯ ಸಂಕಲ್ಪ ಬೆಸೆದಿರುತ್ತದೆ. ನಿಮ್ಮ ಉಸಿರಿನ ಜೊತೆ ಬೆಸೆದ ಸಂಕಲ್ಪವೇ ಬದುಕಿನ ಉತ್ತರ ಭಾಗದಲ್ಲಿ ಸಿರಿ ಪಡೆಯುವುದು. ಈಗ ಬ್ರಹ್ಮಾಂಡದ ಗ್ರಹ, ನಕ್ಷತ್ರ ಮತ್ತು ದಿವ್ಯ ಅಲೆಗಳು ನಿಮ್ಮ ಕಡೆ ನಿಂತಿವೆ. ಧನದ ಅರಸನೇ ಆದೇಶ ಹೊರಡಿಸಿದ್ದಾನೆ. ಈ ಉಸಿರಿಗೆ ಅದರ ಹಕ್ಕು ಕೊಡಬೇಕು. ನಿಮಗೆ ಸಿಗುವ ಉಡುಗೊರೆ ಕೇವಲ ಹೊರಗಿನದ್ದಲ್ಲ, ಅದು ಮನಸ್ಸಿನ ನೆಮ್ಮದಿಗಾಗಿ, ಎದೆಯ ತೃಪ್ತಿಗಾಗಿ, ಜನರ ಮನ್ನಣೆಗಾಗಿಯೂ ಬರುತ್ತದೆ. ಇಷ್ಟು ವರ್ಷ ನಿಮ್ಮ ಏಳಿಗೆಯಲ್ಲಿ ಅಡ್ಡಿ ಇತ್ತು, ಈಗ ಇಲ್ಲ. ಎಲ್ಲ ಅಡ್ಡಿಗಳು ಮುಗಿಯುತ್ತಿವೆ. ಧನದ ಅರಸನ ದಿವ್ಯ ಆಜ್ಞೆ ಆ ಕೆಟ್ಟ ಅಲೆಯನ್ನು ಮುಗಿಸಿದೆ. ಈಗ ಯಾರೂ ನಿಮ್ಮ ದಾರಿಗೆ ಅಡ್ಡ ಬರುವುದಿಲ್ಲ. ನಿಮ್ಮ ದಾರಿ ತಡೆಯುತ್ತಿದ್ದವರು ಈಗ ತಡೆಯಲಾರರು. ಮುಂದೆ ಬರುವ ಕಾಲ ನಿಮಗೆ ಒಂದು ಬೆಳಕಿನ ವರ್ತುಲ ಕೊಡುತ್ತದೆ. ಅದರಿಂದ ಹಗೆಗಳ ಕಣ್ಣು ಕುಕ್ಕುತ್ತದೆ. ನಿಮ್ಮನ್ನು ಬೀಳಿಸಲು ಸಂಚು ಹೊಡೆಯುತ್ತಿದ್ದವರು ಈಗ ನಿಮ್ಮ ಪಾದದ ಬಳಿ ಇರುತ್ತಾರೆ. ಧನದ ಅರಸನ ಮನೆಯ ಗಂಟೆಗಳು ಇಂದು ಒಂದೇ ಸ್ವರದಲ್ಲಿ ಮೊಳಗುತ್ತಿವೆ. ಅವುಗಳು ಸೂಚನೆ ನೋಡಿದ್ದಾರೆ. ಒಬ್ಬ ಭಕ್ತನಿಗೆ ಇಂದು ಅಸಾಮಾನ್ಯ ಹರವು ಸಿಗಲಿದೆ. ಹೌದು ಆತ್ಮೀಯರೇ, ಆ ಭಕ್ತ ನೀವೇ. ನಿಮ್ಮ ಹೆಸರಿನ ದೀಪ ಮನೆಯಲ್ಲಿ ಹಚ್ಚಲಾಗಿದೆ. ಬೆಂಕಿ, ಗಾಳಿ, ನೀರು, ನೆಲ, ಆಕಾಶ, 5 ಮೂಲಗಳು ನಿಮ್ಮ ಜೊತೆ ಇವೆ. ಮೇಲಿನವನು ಹೇಳಿದ್ದಾನೆ, ಈಗ ನನ್ನ ಭಕ್ತನಿಗೆ ಅವನ ವರ್ಷಗಳ ಪೂಜೆಯ ಫಲ ಸಿಗಬೇಕು. ಏಕೆಂದರೆ ಅವನು ರಾತ್ರಿಯಿಡೀ ಎಚ್ಚರವಿದ್ದು ಬೇಡಿಕೊಂಡಿದ್ದಾನೆ, ಹಗಲಿಡೀ ಅವನ ಹೆಸರು ತೆಗೆದುಕೊಂಡಿದ್ದಾನೆ, ಎಷ್ಟು ಪ್ರಾಮಾಣಿಕನಾಗಿದ್ದಾನೆ. ಆ ಎಲ್ಲದರ ಫಲ ಈಗ ನಿಮಗೆ ಸಿಗಲಿದೆ. ಆಸೆಯ ದೀಪ ಉರಿದಿದೆ. ಮತ್ತೆ ಧನದ ಅರಸನ ಹರವು ಸಿಕ್ಕಿದೆ.
ಮತ್ತೆ 24 ಗಂಟೆ ಹೊಸ ಬೆಳಗು ಬಂದಿದೆ. ಉಡುಗೊರೆ ಬಂಗಾರದ್ದು. ಈಗ ಬದುಕು ಮೊದಲಿನಂತೆ ಇರುವುದಿಲ್ಲ. ಗಳು ಬಂಗಾರದಂತಾಗುತ್ತವೆ. ರಾತ್ರಿಗಳು ಮುತ್ತಿನಂತಾಗುತ್ತವೆ. ಪ್ರತಿ ಉಸಿರಿನಲ್ಲಿ ಆಸೆಯ ಪರಿಮಳವಿರುತ್ತದೆ. ದನದ ಅರಸನ ಹರಿವಿನಿಂದ ನಿಮ್ಮ ಬದುಕು ಒಂದು ಹಬ್ಬವಾಗುತ್ತದೆ. ಮೇಲಿನವನೇ ಆದೇಶ ಕೊಟ್ಟ ಮೇಲೆ ಭವಿಷ್ಯದ ಮಾತೇ ಇರುವುದಿಲ್ಲ. ಇದು ಇನ್ನು ಮುಂದೆ ಕೇವಲ ನುಡಿಯಾಗಿರುವುದಿಲ್ಲ. ಇದು ನಿಜವಾಗಿ ನಡೆಯುವ ಸಂಗತಿಯಾಗುತ್ತದೆ. ಮುಂದಿನ 24 ಗಂಟೆ ನಿಮ್ಮ ಬದುಕಿಗೆ ಇತಿಹಾಸದಲ್ಲಿ ಬಂಗಾರದ ಅಕ್ಷರದಿಂದ ಬರೆಯುವ ಹೊತ್ತು. ಅಕ್ಷರದಿಂದ ಬರೆಯುವ ಕ್ಷಣಗಳು ಬರಲಿವೆ. ಈಗ ನಿಮ್ಮ ಮನೆಯ ಬಾಗಿಲಿನಿಂದ ಬಡತನ ಹೋಗುತ್ತದೆ ಮತ್ತು ಸಿರಿಯ ರಥ ಒಳಗೆ ಬರುತ್ತದೆ. ಏಕೆಂದರೆ ನನ್ನವರೇ, ಇದು ದನದ ಅರಸನ ಆಜ್ಞೆ. ಹೇಳಬೇಕು ಅಂದರೆ ನಿಮ್ಮ ಕಣ್ಣಿನ ಮುಂದೆ ಚೀಲದಿಂದ ಬೀಳುವ ನಾಣ್ಯಗಳ ಸದ್ದು ಕೇಳಿಸುತ್ತದೆ. ಹೌದು ಸ್ನೇಹಿತರೆ, ಗುಪ್ತ ನಿಧಿಗಳ ಬಾಗಿಲು ತೆರೆಯುತ್ತದೆ. ನೀವು ಕನಸು ಕಂಡಿದ್ದು ಈಗ ನಿಜವಾಗುತ್ತದೆ. ನಿಜವಾಗಿ ನಿಮ್ಮ ಮುಂದೆ ಬರುತ್ತದೆ. ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ದೊಡ್ಡ ಮೊತ್ತದ ಸಂದೇಶ ಬರುತ್ತದೆ. ಹಳೆಯದಾಗಿ ನಿಂತು ಹೋಗಿದ್ದ ಹಣ ಇದ್ದಕ್ಕಿದ್ದಂತೆ ಬರುತ್ತದೆ. ಯಾವುದಾದರೂ ವಸ್ತು ಮರಳಿ ಸಿಗುತ್ತದೆ. ಇವೆಲ್ಲ ಬರೀ ಕಾಕತಾಳೀಯವಾಗಿರುವುದಿಲ್ಲ. ಇವೆಲ್ಲ ದನದ ಅರಸನ ಸೂಚನೆಗಳು. ಸ್ನೇಹಿತರೆ, ಒಂದು ಜೀವನದ ಪರೀಕ್ಷೆ ಮುಗಿದಾಗ ಬ್ರಹ್ಮಾಂಡವೇ ಅದನ್ನು ಹರಿಸುತ್ತದೆ. ನೀವು ತಪಸ್ಸು ಮಾಡಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಕಣ್ಣೀರು ಕುಡಿದು ರಾತ್ರಿ ಕಳೆದಿದ್ದೀರಿ. ಶಿವನ ಪ್ರೇರಣೆಯಿಂದ ದನದ ಅರಸನ ನಿಧಿ ನಿಮ್ಮ ಪಾದದ ಬಳಿ ಇಡಲಾಗುತ್ತದೆ. ಸ್ನೇಹಿತರೆ, ಇದು ಕೇವಲ ಹಣದ ನಿಧಿಯಲ್ಲ. ಇದು ಎದೆಗಾರಿಕೆಯ ಸೂಚನೆ, ನೆಮ್ಮದಿಯ ಸೂಚನೆ, ಹೆಸರು ಮತ್ತು ಪ್ರೀತಿಯು ಸಿಗುತ್ತದೆ. ಹೌದು ಸ್ನೇಹಿತರೆ, ಈಗ ಕಾಲ ಬಂದಿದೆ. ನಿಮ್ಮ ಮನೆಯ ಮೇಲ್ಛಾವಣಿಯಿಂದಲೂ ಸಂತೋಷದ ಹನಿ ಬೀಳುತ್ತದೆ. ನೀವು ನೋಡುವಿರಿ, ಹಳೆಯ ಸಾಲ ಇದ್ದಕ್ಕಿದ್ದಂತೆ ತೀರುತ್ತದೆ. ದೊಡ್ಡ ಬಹುಮಾನದ ಹಣ ಕೈ ಸಿಗುತ್ತದೆ ಮತ್ತು ಮನೆಯವರು ಕುಣಿದು ಕುಪ್ಪಳಿಸುತ್ತಾರೆ. ತಾಯಿಯ ಕಣ್ಣಲ್ಲಿ ನೆಮ್ಮದಿ, ಅಪ್ಪನ ಮುಖದಲ್ಲಿ ನಗೆ, ತಂಗಿ ಅಣ್ಣನ ಸಂತೋಷದ ಓಡಾಟ. ಇವೆಲ್ಲ ಮುಂದಿನ 24 ಗಂಟೆಯೊಳಗೆ ನಿಮ್ಮ ಬದುಕಿನಲ್ಲಿ ನಡೆಯಲಿದೆ. ಹೌದು, ಆದ್ದರಿಂದ ಸ್ನೇಹಿತರೆ, ಈಗ ನಿಮ್ಮ ಬದುಕು ಸಾಮಾನ್ಯ ಬದುಕಾಗಿ ಉಳಿಯುವುದಿಲ್ಲ. ಈಗ ನಿಮ್ಮ ಬದುಕು ಒಂದು ಹೊಸ ಇತಿಹಾಸದ ಹಾಳೆಯಲ್ಲಿ ಬರೆಯಲ್ಪಡುತ್ತದೆ. ಇದೆಲ್ಲ ನೋಡಿ ನಿಮಗೆ ಬಹಳ ಸಂತೋಷ ಮತ್ತು ಹೆಮ್ಮೆಯಾಗುತ್ತದೆ. ಸ್ನೇಹಿತರೆ, ನಿಮ್ಮ ಅದೃಷ್ಟದ ನಕ್ಷತ್ರ ಹೇಳುತ್ತಿವೆ, ಇಂದಿನ ದಿನ ಸ್ವಲ್ಪ ಓಡಾಟ ಮತ್ತು ಬಿಡುವಿಲ್ಲದ ಕೆಲಸದಿಂದ ಕೂಡಿರಬಹುದು. ಒಟ್ಟಿನಲ್ಲಿ ಅನೇಕ ಕೆಲಸಗಳು ನಿಮ್ಮನ್ನು ಕಾಯುತ್ತಿವೆ. ಆದರೆ ಪ್ರತಿ ಕೆಲಸವನ್ನು ಮುಖ್ಯ ಎಂದು ತಿಳಿದು ಎದೆಗೆ ಹೊರೆಯಾಗಿ ಹಾಕಿಕೊಳ್ಳಬೇಡಿ. ಹಾಗೆ ಮಾಡಿದರೆ ನಿಮ್ಮ ಎದೆಗಾರಿಕೆ ಹಾಳಾಗಬಹುದು, ಮನದ ಚಿಂತೆ ಹೆಚ್ಚಬಹುದು. ಹೌದು, ಬುದ್ಧಿವಂತಿಕೆ ಎಂದರೆ ಸ್ವಲ್ಪ ಕೆಲಸಗಳಿಗೆ ಮೊದಲ ಆದ್ಯತೆ ಕೊಡುವುದು. ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಎದೆಗೆ ನೆಮ್ಮದಿ ಕೊಡುತ್ತದೆ ಮತ್ತು ಮುಖದಲ್ಲಿ ನಗೆ ತರುತ್ತದೆ. ಬಹಳ ಕಾಲದಿಂದ ಎದೆಯಲ್ಲಿ ಅಡಗಿದ್ದ ಆಸೆ ಇಂದು ಈಡೇರಬಹುದು. ಆದ್ದರಿಂದ ಒಳಗೆ ಒಂದು ಹೊಸ ತೃಪ್ತಿ ಮೂಡುತ್ತದೆ. ಹಳೆಯ ಅರ್ಧ ಕೆಲಸ ಮುಗಿಸುವ ಉತ್ಸಾಹ ಇರುತ್ತದೆ ಮತ್ತು ಇಲ್ಲಿ ಒಳ್ಳೆಯ ಹಬ್ಬದ ಸಿದ್ಧತೆ, ಸಂತೋಷದ ವಾತಾವರಣ ಮಾಡುತ್ತದೆ. ನನ್ನ ಸ್ನೇಹಿತರೆ, ಇಂದು ನಿಮ್ಮ ಸಮಯ ಇರುವಂತೆ ಸೋಮಾರಿತನವನ್ನು ಪಕ್ಕಕ್ಕೆ ಇಟ್ಟು ಪೂರ್ತಿ ಉತ್ಸಾಹದಿಂದ ಮುಂದೆ ಹೋಗುವ ದಿನ. ಹೌದು ಸ್ನೇಹಿತರೆ, ಹೊಣೆಗಾರಿಕೆ ಇಂದು ಸ್ವಲ್ಪ ಹೆಚ್ಚಬಹುದು ಮತ್ತು ಯಾವುದಾದರೂ ಹೊಸ ದೊಡ್ಡ ಹೊಣೆಗಾರಿಕೆ ಆರಂಭದಲ್ಲಿ ಸ್ವಲ್ಪ ಗಾಬರಿಬಹುದು. ಆದರೆ ನೆರವಿನ ಕೈ ನಿಮ್ಮ ಧೈರ್ಯ ಹೆಚ್ಚಿಸುತ್ತದೆ. ಮಾತನಾಡುವಾಗ ಮಾತಿನ ಮೇಲೆ ಹಿಡಿತವಿರಲಿ, ಏಕೆಂದರೆ ಚಿಕ್ಕ ಮಾತು ಕಲಹ ಎಬ್ಬಿಸಬಹುದು. ಮನೆಯಲ್ಲಿ ಯಾವುದಾದರೂ ವಿಷಯಕ್ಕೆ ವಾದವಾಗುವ ಸಾಧ್ಯತೆ ಇದೆ. ಆದರೆ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿ ಸರಿ ಹೋಗುತ್ತದೆ. ಹೌದು, ಇಂದು ನೀವು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಮುಂದೆ ಹೋಗಬೇಕು. ಮುಂದೆ ಹೋದರೆ ಅಲ್ಲಿ ಸುಮ್ಮನಿರುವುದೇ ನಿಮಗೆ ಒಳ್ಳೆಯದು. ಮನೆಯ ಅಲಂಕಾರ ಅಥವಾ ಬದಲಾವಣೆಯ ಯೋಚನೆ ಮನಸ್ಸಿಗೆ ಬರಬಹುದು ಮತ್ತು ಸ್ನೇಹಿತ ಯಾರಾದರೂ ಹಣದ ನೆರವಿಗಾಗಿ ನಿಮ್ಮನ್ನು ಸಂಪರ್ಕಿಸಬಹುದು. ಹೌದು ಸ್ನೇಹಿತರೆ, ಇಂದಿನ ಸಮಯ ಹೊಸ ಕೆಲಸ ಆರಂಭಕ್ಕೆ ಬಹಳ ಅನುಕೂಲಕರವಾಗಿದೆ. ಬಹಳ ಕಾಲದಿಂದ ಹೊಸ ಹೆಜ್ಜೆ ಇಡಬೇಕು ಎಂದು ಯೋಚಿಸುತ್ತಿದ್ದರೆ ಮತ್ತು ಬಹಳ ಕಾಲದಿಂದ ಮಾಡಲಾಗದಿದ್ದರೆ ಸ್ನೇಹಿತರೆ, ಆ ಕೆಲಸಗಳನ್ನು ಮಾಡಲು ಇಂದು ಪ್ರಯತ್ನಿಸಿ. ಏಕೆಂದರೆ ಅದರಿಂದ ನೀವು ಮುಂದೆ ಹೋಗಬಹುದು. ಜೀವನದ ಒಡತಿಯ ಜೊತೆ ಇರುವ ತಪ್ಪು ತಿಳುವಳಿಕೆ ಮಾತಿನಿಂದ ದೂರವಾಗುತ್ತದೆ ಮತ್ತು ಸಂಬಂಧದಲ್ಲಿ ಮತ್ತೆ ಸಿಹಿ ಮರಳುತ್ತದೆ. ದೂರ ಇರುವ ಯಾರೋ ಒಬ್ಬರ ನೆನಪು ಇಂದು ನಿಮ್ಮನ್ನು ಭಾವುಕರನ್ನಾಗಿ ಮಾಡಬಹುದು. ವಾಹನಕ್ಕೆ ಸಂಬಂಧಿಸಿದ ಚಿಕ್ಕ ಪುಟ್ಟ ತೊಂದರೆ ಇದ್ದಕ್ಕಿದ್ದಂತೆ ಖರ್ಚು ಹೆಚ್ಚಿಸಬಹುದು. ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ. ಯಾರೂ ನೆರಳು ಕೊಡುವವರ ಮಾತು ಎದೆಗೆ ಚುಚ್ಚಬಹುದು. ಆದ್ದರಿಂದ ಸ್ನೇಹಿತರೆ, ಬೇಡದ ಮಾತಿಗೆ ಸಿಲುಕುವ ಬದಲು ನಿಮ್ಮ ಕೆಲಸದ ಮೇಲೆ ಗಮನ ಕೊಡುವುದೇ ಒಳ್ಳೆಯದು. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ದೈನಂದಿನ ನಡತೆಯ ಸಮಯದಲ್ಲಿ ಇಂದು ನಿಮ್ಮ ಮನಸ್ಸು ಇತರರಿಗೆ ನೆರವು ಮಾಡುವ ಮತ್ತು ಸೇವೆ ಮಾಡುವ ಭಾವದಲ್ಲಿರುತ್ತದೆ. ಅಗತ್ಯವಿರುವವರಿಗೆ ನೆರವು ಮಾಡಿ. ನಿಮಗೆ ಎದೆಯ ನೆಮ್ಮದಿ ಸಿಗುತ್ತದೆ, ಬಹಳ ಸಂತೋಷ ಸಿಗುತ್ತದೆ. ಮಕ್ಕಳ ಜೊತೆ ಒಳ್ಳೆಯ ಹೊತ್ತು ಕಳೆಯಲು ಅಥವಾ ಎಲ್ಲಾದರೂ ಸುತ್ತಾಡಲು ಹೋಗಲು ಅವಕಾಶ ಸಿಗಬಹುದು.
ಹೌದು, ಸಂಬಂಧದಲ್ಲಿ ಇನ್ನಷ್ಟು ನಂಟು ಮತ್ತು ನನ್ನವರು ಎಂಬ ಭಾವನೆ ಬರುತ್ತದೆ. ಬಹಳ ಕಾಲದಿಂದ ತೊಂದರೆ ಕೊಡುತ್ತಿದ್ದ ಹಳೆಯ ಲೆಕ್ಕ ಈಗ ಬಗೆಹರಿಯಬಹುದು. ಕೆಲಸದಲ್ಲಿ ತಾಳ್ಮೆ ಮತ್ತು ಸಮತೋಲನ ಇರುವುದು ಅಗತ್ಯ. ಓಡಿಸುವಾಗ ಎಚ್ಚರದಿಂದಿರಿ, ನಿಮಗೆ ಒಳ್ಳೆಯದಾಗುತ್ತದೆ. ಓಡಾಟದ ವೇಳೆ ಯಾರಾದರೂ ಒಳ್ಳೆಯ ಸುದ್ದಿ ಸಿಗಬಹುದು. ಮುಂದೆ ನಿಮಗೆ ಬಹಳ ಲಾಭ ತರುವ ಮಾಹಿತಿ ಸಿಗಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.